ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ನೀವು ಮೊಬೈಲಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. 2022ರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ನೀವು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ಓಕೆ, ನಾನು ಯೂಟ್ಯೂಬ್ಗೆ ಬಂದು 4 ವರ್ಷ ಆಯಿತು. ಸೊ ಯೂಟ್ಯೂಬಲ್ಲಿ ಅರ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಆದ್ದರಿಂದ ನಿಮಗೆ ಪರ್ಫೆಕ್ಟಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡೋದಂತೂ ಪಕ್ಕ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಒಂದು ಯೂಟ್ಯೂಬ್ ಚಾನಲ್ 2022ರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಫೋನನ್ನು ನೀವು ತಗೋಬೇಕು. ಅದಾದ ನಂತರ ನೀವಿಲ್ಲಿ ಕ್ರೋಮ್ ಅನ್ನೋ ಒಂದು ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ನೀವಿಲ್ಲಿ youtube.com ಅಂತ ನೀವು ಸರ್ಚ್ನ ಮಾಡಬೇಕು. youtube.com ಅಂತ ನೀವು ಸರ್ಚ್ನ ಮಾಡ್ಕೊಳ್ಳಿ. ಸೊ ಅಲ್ಲೇ ಡೆಸ್ಕ್ಟಾಪಲ್ಲೇ ಇತ್ತು, ಬೇಕಾದ್ರೆ ಅಲ್ಲೂ ಕ್ಲಿಕ್ ಮಾಡ್ಕೋಬೋದು. ಈ ಥರ ಬರುತ್ತೆ. ಈ ಥರ ಬಂದಮೇಲೆ 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಸಿಸ್ಟಮಲ್ಲಿ ಹೆಂಗೆ ಬರುತ್ತೆ ಆ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಯಿತಾ? ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಝೂಮ್ ಮಾಡಬೇಕು. ಯಾಕೋ ಝೂಮೇ ಐತೆ ಅಲ್ಲ, ಝೂಮ್ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಓಕೆ, ಇದೆಲ್ಲ ವರ್ಕ್ ಆಗ್ತಾಯಿದೆ, ಝೂಮೇ ಆಗ್ತಾಯಿಲ್ಲ. ಹೋಗಲಿ. ಇಲ್ಲಿ ಮೇಲ್ಗಡೆ ಸೈನ್ ಇನ್ ಅಂತ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಆಯಿತಾ? ಅಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಝೂಮ್ ಆಗ್ತಾಯಿದೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನೀವೊಂದು ಜಿಮೇಲ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಅಕೌಂಟ್ ಇತ್ತು ಅಂತಂದರೆ, ಹೊಸ ಒಂದು ಜಿಮೇಲ್ ಅಕೌಂಟ್ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನ ನೀವು ಲಿಂಕ್ ಮಾಡಿಲ್ಲ ಅಂತಂದರೆ ಆ ಒಂದು ಜಿಮೇಲ್ನ ನೀವು ಜಸ್ಟ್ ಲಾಗಿನ್ ಮಾಡಿಕೊಂಡ್ರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಯಾವುದೇ ರೀತಿ ಜಿಮೇಲ್ ಇಲ್ಲ, ಯೂಟ್ಯೂಬ್ಗೆ ಅಂತಲೇ ಒಂದು ಹೊಸ ಇಮೇಲ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇವಾಗ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನೀವೇನು ಮಾಡಬೇಕು, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ನಿಮ್ಮ 3 ಆಪ್ಷನ್ ಬರುತ್ತೆ. ಫಾರ್ ಮೈ ಸೆಲ್ಫ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇವಾಗ ನೋಡ್ತಾ ಇದ್ದೀರಾ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ. ಇಲ್ಲಿ ಫಸ್ಟ್ ನೇಮ್ನ ನೀವು ಹಾಕೋಬೇಕು. ಅದೇ ಥರ ನೀವು ಲಾಸ್ಟ್ ನೇಮ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕ್ರಿಯೇಟ್ ಎ ನ್ಯೂ ಜಿಮೇಲ್ ಅಡ್ರೆಸ್ ಇನ್ಸ್ಟೆಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇವಾಗ ನೀವು ಇಲ್ಲಿ ಫಸ್ಟ್ ನೇಮ್ನ ಹಾಕೊಳ್ಳಿ. ಆಯಿತಾ? ಈಗ ನಾನು ಯಶ್ ಫ್ಯಾನ್ ಅಂತ ಹಾಕೋತಾ ಇದ್ದೀನಿ. ಇಲ್ಲಿ ಯೂಸರ್ ನೇಮ್ ಏನಿದೆ, ಇದು ನಿಮಗೆ ಯಾವೊಂದು ಯೂಸರ್ ನೇಮ್ ಬೇಕು ಅಂತ ಅಂದ್ಕೊಂಡಿದ್ದೀರಾ ಹೊಸ ಒಂದು ಜಿಮೇಲ್ಗೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಫಸ್ಟು ಅದು ಇದೆಯಾ ಇಲ್ವಾ ಅಂತ ನಾವು ಫಸ್ಟು ಚೆಕ್ ಮಾಡೋಣ. ಯಶ್ ಫ್ಯಾನ್ ಅಂತ ಹಾಕ್ತೀನಿ. ಯಶ್ ಫ್ಯಾನ್ 1 2 3 ಅಂತ ಹಾಕಿದ್ದೀನಿ. ಸೊ ನೋಡೋಣ. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ತೋರಿಸ್ತಿದೆ ನೋಡಿ, ದಟ್ ಯೂಸರ್ ನೇಮ್ ಇಸ್ ಟೇಕನ್ ಟ್ರೈ ಅನದರ್ ಅಂತ ಕೇಳ್ತಿದೆ, ಅಂತಂದರೆ ಅದು ಯೂಸ್ ಆಗಿಬಿಟ್ಟಿದೆ ಅಂತ. ಸೊ ಇವಾಗ ನಾನು ಏನು ಮಾಡ್ತೀನಿ, LI ಅಂತ ಹಾಕ್ತೀನಿ. ನೋಡೋಣ. ನೋಡಿ ಇಲ್ಲಿ ಕೆಳಗಡೆ ಅವೈಲೇಬಲ್ ಇದೆ ನೋಡಿ, ಫ್ಯಾನ್ ಎಷ್ಟು ಅಂತ. ಇದನ್ನು ನಾನು ಚೂಸ್ ಮಾಡ್ತಾಯಿದ್ದೀನಿ. ಫ್ಯಾನ್ ಎಷ್ಟು @gmail.com. ಇದನ್ನು ನಾನು ಜಿಮೇಲಾಗಿ ನಾನು ಯೂಸ್ ಮಾಡ್ತೀನಿ ಇವಾಗ. ಸೊ ಅಂದರೆ ಸುಮ್ಮನೆ ಡೆಮೋ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ನಿಮ್ಗೆ ಯಾವೊಂದು ಪಾಸ್ವರ್ಡ್ ಇಟ್ಕೋಬೇಕು ಅಂತ ಇದ್ದರೆ ಆ ಒಂದು ಪಾಸ್ವರ್ಡ್ನ ಹಾಕಿ ಇಲ್ಲಿ. ಅದೇ ಥರ ಮತ್ತೆ ಇಲ್ಲಿ ಹಾಕಿರುವಂಥ ಪಾಸ್ವರ್ಡ್ನ ಮತ್ತೆ ನೀವು ರೀಟೈಪ್ ಮಾಡಬೇಕಿಲ್ಲಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇದಿಷ್ಟೊಂದು ನಾನು ಇವಾಗ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾವು ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಇಂಟರ್ಫೇಸ್ ಹಿಂಗೆ ಬರುತ್ತೆ, ವೆರಿಫೈಯಿಂಗ್ ಯುವರ್ ಫೋನ್ ಅಂತ. ಸೊ ಇಲ್ಲಿ ನೀವು ಫೋನ್ ನಂಬರ್ನ ನೀವು ವೆರಿಫೈ ಮಾಡಬೇಕು. ನಿಮ್ಮ ಒಂದು ಫೋನ್ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಒಂದು OTP ಬರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಫೋನ್ ನಂಬರ್ನ ನಾನು ಹಾಕ್ತೀನಿ ಇವಾಗ. ಸೊ ಈ ಒಂದು ಬಾಕ್ಸಲ್ಲಿ ಓಕೆ. ಸೊ ಇವಾಗ ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ದೀನಿ. ಸೊ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು OTP ಬಂದಿದೆ. ಸೊ 997799. ಓಕೆ. ಸೊ ಇವಾಗ ನಾನು ವೆರಿಫೈ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೊ ವೆರಿಫೈ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ರಿಕವರಿ ಇಮೇಲ್ ಆಪ್ಷನ್ ಬರುತ್ತೆ. ನೀವೇನಾದರೂ ರಿಕವರಿಗೆ ಏನಾದರೂ ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಮಾಡ್ಕೋಬೋದು. ಸೊ ಅದಾದಮೇಲೆ ಇಲ್ಲಿ ನೀವು ಬರ್ತ್ಡೇ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದನ್ನು ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇವಾಗ ಯಾವುದೋ ಒಂದನ್ನು. ಓಕೆ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನು ನೀವು I am in ಅಂತ ನೀವು ಕೊಡಬೇಕಾಗತ್ತೆ. ಸೊ ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಇದಕ್ಕೆ ಅಗ್ರಿ ಕೊಡಿ. ಅಗ್ರಿ ಕೊಟ್ಟ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಯೂಟ್ಯೂಬ್ ಆ್ಯಪ್ ನಿಮಗೆ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪ್ ಓಪನ್ ಆಗ್ತು ಅಂತಂದರೆ ನೀವು ಇವಾಗ ನೋಡ್ಬೋದು. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ ಯಶ್ ಫ್ಯಾನ್ ಅಂತ. ಓಕೆ.
ಸೊ ಇವಾಗ ನೀವು ಮತ್ತೆ ಏನು ಮಾಡಬೇಕು, 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೋಬೇಕು. ಸೊ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇವಾಗ ಇದಕ್ಕೆ ಲಿಂಕ್ ಆಗಿದೆ. ಸೊ ಇವಾಗ ನೀವು ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಚಾನಲ್ ಅಂತಿದೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಮುಂಚೆ ನಿಮ್ಗೇನು ಬರ್ತಿತ್ತು, ಸೈನ್ ಇನ್ ಅಂತ ಬರ್ತಿತ್ತು. ಸೊ ಇವಾಗ ಸೈನ್ ಇನ್ ಅಂತ ಬರೋಲ್ಲ, ಯಾಕೆಂತಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ, ಜಿಮೇಲ್ ಅಕೌಂಟ್. ಸೊ ಇಲ್ಲಿ ನೀವು ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು, ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇವಾಗ ನೀವು ಯೂಟ್ಯೂಬ್ ಚಾನಲ್ಗೆ ಏನು ನೇಮನ್ನು ಕೊಡಬೇಕು ಅಂದ್ಕೊಂಡಿದ್ರೆ ಆ ಒಂದು ನೇಮನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನೀವು ಯಾವ ನೇಮ್ ಕೊಡ್ತೀರಾ ಅದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರಾಗಿರುತ್ತೆ. ಇವಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ವಾ, ಲಕ್ಕೇಶ್ ಅಂತ, ಅದೇ ಥರ ನಿಮಗೆ ನಿಮ್ಮ ಒಂದು ಚಾನಲ್ಗೆ ಏನು ಹೆಸರಿಡಬೇಕು ಅಂತಿದ್ರೆ ಅದನ್ನು ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೀವು ಅಪ್ಲೋಡ್ ಪ್ರೊಫೈಲ್ ಪಿಕ್ಚರ್. ಸೊ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಆವಾಗ ನೀವು ಪ್ರೊಫೈಲ್ ಪಿಕ್ಚರ್ನ ನೀವು ಇದಕ್ಕೆ ಅಪ್ಲೋಡ್ ಮಾಡ್ಬೋದು. ಅದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರೊಫೈಲ್ಗೆ ಅಪ್ಲೋಡ್ ಆಗುತ್ತೆ. ಇವಾಗ ನನ್ನ ಚಾನಲ್ಗಿದೆ ನೋಡಿ, ಪ್ರೊಫೈಲ್ ಲಕ್ಕೇಶ್ಗೆ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು. ಸೊ ಆ ಥರ ನಿಮಗೂ ಕೂಡ ಬರುತ್ತೆ. ಓಕೆ, ಇದಿಷ್ಟನ್ನು ಹಾಕೊಂಡ್ಮೇಲೆ ಕ್ರಿಯೇಟ್ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇವಾಗ ಕಂಪ್ಲೀಟ್ಲಿ ಕ್ರಿಯೇಟ್ ಆಗಿರುತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು ಯಶ್ ಫ್ಯಾನು ಸಬ್ಸ್ಕ್ರೈಬರ್ಸ್ ಅಂತ ನಿಮಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆದರೆ ಇಲ್ಲಿ 1 ಸಬ್ಸ್ಕ್ರೈಬರ್ ಅಂತ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಓಮು, ವೀಡಿಯೋಸು, ಪ್ಲೇಲಿಸ್ಟು, ಚಾನಲ್ ಅಬೌಟ್ ಅಂತ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮೊಂದು ಚಾನಲ್ನ ಕಸ್ಟಮೈಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಹೊಸ ಚಾನಲ್ ಈ ಒಂದು ಸೆಟ್ಟಿಂಗ್ನ ನೀವು ಮಾಡಲೇಬೇಕು. ಸೊ ಆವಾಗಲೇ ನಿಮ್ಮ ಒಂದು ಚಾನಲ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗೋದು. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಲೇಔಟ್ ಅಂತಿದೆ ನೋಡಿ, ಇದು ಸದ್ಯಕ್ಕೆ ಏನು ಬೇಕಾಗಿಲ್ಲ ಆಯಿತಾ. ಸೊ ಇದೆಲ್ಲ ಲೇಔಟ್ ಎಲ್ಲ ಹೆಂಗಿದೆ ಹಂಗೆ ಇರಲಿ. ಸೊ ಇದನ್ನೇನು ಚೇಂಜ್ ಮಾಡ್ಕೋಬೇಡಿ. ಇಲ್ಲಿ ಬ್ರ್ಯಾಂಡಿಂಗಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ ಇದೆ. ನೀವು ಯೂಟ್ಯೂಬಲ್ಲಿ ನನ್ನ ಒಂದು ವೀಡಿಯೋ ನೋಡಬೇಕಾದ್ರೆ ಇಲ್ಲಿ ಕೆಳಗಡೆ ಸೈಡಲ್ಲಿ ತುದಿಯಲ್ಲಿ ನಿಮಗೆ ನಂದು ಒಂದು DP ಥರ ಹಿಂಗೆ ಬಾಕ್ಸ್ ಟೈಪಲ್ಲಿ ತೋರಿಸುತ್ತೆ ಗೊತ್ತಾ, ವೀಡಿಯೋ ಮೇಲ್ಗಡೆ. ಸೊ ಅದನ್ನು ನೀವು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಅಪ್ಲೋಡ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ನೀವು ಯಾವೊಂದು ಫೋಟೋನ ಸೆಲೆಕ್ಟ್ ಮಾಡ್ತೀರಾ ಅದು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ಆ್ಯಡ್ ಆಗುತ್ತೆ ಆಯಿತಾ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ ಅಂತಂದರೆ ಇವಾಗ ನಾನು ಒಂದು ವೀಡಿಯೋ ತೋರಿಸ್ತೀನಿ ತಡೀರಿ. ಓಕೆ ಗೈಸ್, ಇವಾಗ ಈ ಒಂದು ವೀಡಿಯೋ ಓಪನ್ ಮಾಡ್ತಾ ಇದ್ದೀನಲ್ವಾ. ಸೊ ಈ ಒಂದು ವೀಡಿಯೋ ಓಪನ್ ಮಾಡಿದಾಗ ಈ ದೊಡ್ಡದಾಗಿ ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸಣ್ಣದೊಂದು ಲೋಗೋ ಬರ್ತಾ ಇದೆ ನೋಡಿ. ಇದು ಹೆಂಗೆ ಹಾಕಿದ್ದೀನಿ ಅಂತಂದರೆ ಅಲ್ಲಿ ನಾನು ತೋರಿಸಿದ್ನಲ್ಲ, ಅಲ್ಲಿ ಹಾಕಿದ್ರೆ ನೀವು ಈ ಥರ ನಿಮ್ಮ ಒಂದು ವೀಡಿಯೋಗಳಿಗೆ ಒಂದು ವಾಟರ್ ಮಾರ್ಕ್ ಥರ ಬರುತ್ತೆ. ಓಕೆ, ಅದನ್ನು ಹಾಕಬೇಕು ಅಂತಂದರೆ ನೀವೇನು ಮಾಡಬೇಕು, ಸೊ ಇಲ್ಲಿ ಕ್ರೋಮಿಗೆ ಬರಬೇಕು. ಕ್ರೋಮಲ್ಲಿ ಬ್ರ್ಯಾಂಡಿಂಗಲ್ಲಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಮಾಡಿದ್ರೆ ನಾನು ಆ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹಂಗೆ ಬರುತ್ತೆ. ನೀವು ಕೂಡ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೀವು ಬೇಸಿಕ್ ಇನ್ಫೋ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಈ ಬೇಸಿಕ್ ಇನ್ಫೋ ಮೇಲೆ ಕ್ಲಿಕ್ನ ಮಾಡಿದಾಗ ನೀವು ಇಲ್ಲಿ ಚಾನಲ್ ಬಗ್ಗೆ ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಚಾನಲ್ ಹೆಸರನ್ನು ತೋರಿಸುತ್ತೆ. ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಾರೆ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಡಿಸ್ಕ್ರಿಪ್ಷನ್, ನಿಮ್ಮ ಒಂದು ಚಾನಲ್ ಬಗ್ಗೆ ಏನಾದರೂ ಹಾಕ್ಕೊಳ್ತೀನಿ ಅಂತಂದರೆ ಅದನ್ನು ನೀವು ಹಾಕೋಬೋದು. ಲೈಕ್ ಇವಾಗ ನನ್ನ ಒಂದು ಚಾನಲ್ನ ನಾನು ಓಪನ್ ಮಾಡಿ ತೋರಿಸಿದ್ರೆ ಅಬೌಟಲ್ಲಿ ಸೊ ಇಲ್ಲಿ ನಾನು ಏನು ಹಾಕಿದ್ದೀನಿ ಇಂಡಿಪೆಂಡೆಂಟ್ ಯೂಟ್ಯೂಬರ್ ಅಂತ. ಸೊ ಇದನ್ನು ನೀವು ಜಸ್ಟ್ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ನೀವು ಈ ಥರ ಟೈಪ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ತೋರಿಸುತ್ತೆ ಆಯಿತಾ. ಅದೇ ಥರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನನ್ನ ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನನ್ನ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಅದು ಹೇಗೆ ಅಂತಂದರೆ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕು ಆಯಿತಾ. ಇಲ್ಲಿ ಆ್ಯಡ್ ಲಿಂಕ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೇಸ್ಬುಕ್ ಅಂತ ಬರೀಬೇಕು. ಫೇಸ್ಬುಕ್ ಅಂತ ಬರೆದ್ಬಿಟ್ಟು ನಿಮ್ಮ ಪೇಜ್ ಲಿಂಕನ್ನು ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಒಂದು ಅಬೌಟ್ ಸೆಕ್ಷನಲ್ಲಿ ಈ ಥರ ಬಂದು ಆ್ಯಡ್ ಆಗಿರುತ್ತೆ ಆಯಿತಾ. ಸೊ ಆ ಥರ ಆ್ಯಡ್ ಆಗಬೇಕು ಅಂತಂದರೆ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಇದಿಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅಂತಿದೆ ನೋಡಿ, ಇದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಇಮೇಲ್ನ ನೀವು ಹಾಕೋಬೋದು. ಸೊ ಈ ಥರ ನೀವು ಇದನ್ನು ಇಷ್ಟನ್ನು ಕೂಡ ನೀವು ಫಿಲ್ ಮಾಡ್ಕೋಬೋದು. ಸೊ ಇದೆಲ್ಲ ಆದಮೇಲೆ ನೀವು ಜಸ್ಟ್ ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ಒಂದಷ್ಟು ಸೆಟಪ್ನ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಜನರಲಲ್ಲಿ US ಡಾಲರ್ ಅಂತ ಇರುತ್ತೆ, ಇದು ಹಂಗೆ ಇರಲಿ, ನೀವೇನು ಚೇಂಜ್ ಮಾಡ್ಕೋಬೇಡಿ. ನೆಕ್ಸ್ಟ್ ಇಲ್ಲಿ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಬೇಸಿಕ್ ಇನ್ಫೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಯಿತಾ. ಬೇಸಿಕ್ ಇನ್ಫೋ ಅಂತಂದರೆ ನೀವು ಯಾವ ಕಂಟ್ರಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಇಂಡಿಯಾನ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಂಡಿಯಾ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಕೀವರ್ಡ್ಸ್, ನಿಮ್ಮ ಒಂದು ಚಾನಲ್ಗೆ ಏನಾದ್ರು ಕೀವರ್ಡ್ಸ್ ಇಟ್ಕೊಳ್ತೀನಿ ಅಂತಂದರೆ ಇಟ್ಕೋಬೋದು. ಇವಾಗ ಟೆಕ್ ಚಾನಲ್ ಮಾಡಿರ್ತೀರಾ, ಟೆಕ್ ಚಾನಲ್ ಅಥವಾ ಲಕ್ಕೇಶ್ ಯಶ್ ಅಂತಾರೆ, ಲಕ್ಕೇಶ್ ಯಶ್ ಅಂತ ನೀವು ಹಾಕೊಳ್ಳೋದು. ಈ ಥರ ನೀವು ಕೀವರ್ಡ್ ನಿಮ್ಗೆ ಇಷ್ಟ ಬಂದಿದೆ ಹಾಕೋಬೋದು. ಸೊ ನೆಕ್ಸ್ಟ್ ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ ಸೊ ನಿಮಗೆ ಆಡಿಯನ್ಸ್ಗಳದ್ದು ಒಂದು ಇಂಟರ್ಫೇಸ್ ಬರುತ್ತೆ. ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್. ಸೊ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ನೀವು ಏನಾದರೂ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಕಿಡ್ಸ್ಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಅಂತಾರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲ ನಾನು ಪ್ರತಿಯೊಂದು
ಪ್ರತಿಯೊಂದು ವೀಡಿಯೋಗೂ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಅಂತಂದರೆ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ನಿಮಗೆ ಕೇಳುತ್ತೆ ಆಯಿತಾ. ನೀವು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ ಇಲ್ವಾ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸೊ ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ, ಏನದು ಮೇಡ್ ಫಾರ್ ಕಿಡ್ಸ್ ಅಂತ. ಓಕೆ, ಸೊ ಇದಾದ ನಂತರ ನೀವೇನು ಮಾಡಬೇಕು, ಸದ್ಯಕ್ಕೆ ಇದು ಐ ವಾಂಟ್ ಟು ರಿವ್ಯೂದಲ್ಲೇ ಇದೆ. ಸೊ ನೆಕ್ಸ್ಟ್ ಫ್ಯೂಚರ್ ಎಲಿಜಿಬಿಲಿಟಿಲಿ ಫಸ್ಟ್ನೇ ಸ್ಟೆಪ್ಪು ನಿಮಗೆ ಎನೇಬಲ್ ಆಗಿರುತ್ತೆ ಆಯಿತಾ, ನೀವು ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ. ಸೊ ಸೆಕೆಂಡ್ನೇ ಸ್ಟೆಪ್ಪು ಇಂಟರ್ಮೀಡಿಯೇಟ್ ಫೀಚರ್ಸಲ್ಲಿ ಏನಿದೆ, ಸೊ ಇದು ನಿಮಗೆ ಫೋನ್ ನಂಬರ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನೀವು ಒಂದು ಫೋನ್ ನಂಬರ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಸೊ ಇವಾಗ ನಾನು ಫೋನ್ ನಂಬರ್ನ ನಾನು ಇಲ್ಲಿ ಹಾಕ್ಬಿಟ್ಟು ಫೋನ್ ನಂಬರ್ನ ನಾನಿವಾಗ ವೆರಿಫೈ ಮಾಡ್ತೀನಿ. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ನಾವು ಹಾಕಬೇಕು. ಓಕೆ, ಫೋನ್ ನಂಬರ್ನ ಹಾಕಿದ್ದೀನಿ. ಇಲ್ಲಿ ಗೆಟ್ ಕೋಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಇದು ಬರುತ್ತೆ, ಮೆಸೇಜ್ ಬರುತ್ತೆ, ಅದನ್ನು ನೀವು ಇಲ್ಲಿ ಕೋಡನ್ನು ನೀವು ಹಾಕಬೇಕು. ಇಲ್ಲಿ ಬಂದಿದೆ ನೋಡಿ, ಇದನ್ನು ನಾನು ಇವಾಗ ಹಾಕ್ತೀನಿ 663444. ಓಕೆ, ಇಷ್ಟನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದೀರಾ ಫೋನ್ ನಂಬರ್ ವೆರಿಫೈಡ್ ಅಷ್ಟೇ. ಸೊ ಇದಾದ ನಂತರ ನೀವೇನು ಮಾಡಬೇಕು, ಮತ್ತೆ ಇದನ್ನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ಸೊ ಇಲ್ಲಿ ಚಾನಲಲ್ಲಿ ಬಂದು ನೋಡಬೇಕಾಗುತ್ತೆ ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ. ಸೊ ಇವಾಗ ನಿಮ್ಮ ಒಂದು ಚಾನಲ್ಗೆ ಹೋಗಿಲ್ಲ ನಾನು, ಫ್ಯೂಚರ್ ಎಲಿಜಿಬಿಲಿಟಿಲಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಸೆಕೆಂಡ್ ಸ್ಟೆಪ್ ಇಂಟರ್ಮೀಡಿಯೇಟ್ ಫೀಚರ್ಸ್ ಏನಿದೆ ಇದು ಎನೇಬಲ್ ಆಗಿದೆ. ಓಕೆ, ಇವಾಗ ನೀವು ನಿಮ್ಮೊಂದು ಚಾನಲ್ನ ವೆರಿಫೈ ಆಗಿದೆ. ಸೊ ಇವಾಗ ನೀವು ಯೂಟ್ಯೂಬ್ ತಮ್ನೇಲ್ನೂ ಕೂಡ ಹಾಕೋಬೋದು. ಯೂಟ್ಯೂಬ್ ತಮ್ನೇಲ್ ಏನು ಅಂತ ಗೊತ್ತಿಲ್ಲ ಅಂತಂದರೆ ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೀವು ಕೇಳಿದ್ರೆ. ಸೊ ನೆಕ್ಸ್ಟ್ ಅಡ್ವಾನ್ಸ್ಡ್ ಫೀಚರ್ಸ್ ಎಲ್ಲ ಏನಿದೆ, ಸೊ ಇದನ್ನು ನೀವು ಎನೇಬಲ್ ಆಗಬೇಕು ಅಂತಂದರೆ ಸೊ ನೀವು ಜಸ್ಟ್ ಇದರಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಫಸ್ಟು ನೀವು ಇಲ್ಲ ಅಂತಂದರೆ ನೀವು ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇದು ಆಕ್ಸೆಸ್ ಆಗುತ್ತೆ. ಇಲ್ಲ ಅಂತಂದರೆ ವ್ಯಾಲಿಡ್ ಐ ಡಿನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲ ಚಾನಲ್ ಹಿಸ್ಟ್ರಿ. ಸೊ ಇವು ಮೂರಲ್ಲಿ ಒಂದು ಮಾಡ್ತು ಅಂತಂದರೆ ನಿಮ್ಮ ಒಂದು ಚಾನಲ್ ಮೂರನೇ ಸ್ಟೆಪ್ಪು ಕೂಡ ವೆರಿಫೈ ಆಗುತ್ತೆ. ಸೊ ಇವಾಗ ಅಫ್ಕೋರ್ಸ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ವೀಡಿಯೋ ವೆರಿಫಿಕೇಷನ್ ಆಗುತ್ತೆ. ಸೊ ಆವಾಗ ನೀವು ಈ ಮೂರನೇ ಸ್ಟೆಪ್ಪು ಕೂಡ ಎಲಿಜಿಬಲ್ ಆಗುತ್ತೆ. ಸೊ ಅದನ್ನು ನೀವು ಸೇವ್ ಕೊಟ್ಕೊಳ್ಳಿ. ನೆಕ್ಸ್ಟು ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಸೊ ನೀವು ಅಪ್ಲೋಡ್ ಡಿಫಾಲ್ಟ್ಸ್. ಓಕೆ, ಸೊ ಇಲ್ಲಿ ನೀವು ಟೈಟಲ್ಲು ಡಿಸ್ಕ್ರಿಪ್ಷನ್ ನೀವು ಆಟೋಮೆಟಿಕಲಿ ಆ್ಯಡ್ ಮಾಡ್ಕೋಬೋದು ಪ್ರತಿಯೊಂದು ವೀಡಿಯೋಗೂ ಕೂಡ. ಸೊ ಇವಾಗ ಡಿಸ್ಕ್ರಿಪ್ಷನು ನೀವು ಎಲ್ಲ ವೀಡಿಯೋಗೂ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ನೀವು ಹಾಕ್ಬಿಟ್ಟು ನೀವು ಸೇವ್ ಮಾಡುತ್ತೋ ಅಂತಂದರೆ ಇಲ್ಲಿ ಇಲ್ಲಿ ಸೇವ್ ಮಾಡ್ತು ಅಂತಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಏನು ಡಿಸ್ಕ್ರಿಪ್ಷನ್ ಹಾಕಿರ್ತೀರ ಅದು ಎಲ್ಲ ವೀಡಿಯೋಗೂ ಕೂಡ ಬರುತ್ತೆ. ಇವಾಗ ನಾನು ಪ್ರತಿಯೊಂದು ವೀಡಿಯೋಗೂ ನಾನು ಡಿಸ್ಕ್ರಿಪ್ಷನ್ ಬರುತ್ತಲ್ವಾ, ಯಾವುದೇ ಒಂದು ವೀಡಿಯೋ ಪ್ಲೇ ಮಾಡಿದ್ರು ಇವಾಗ ಈ ಒಂದು ವೀಡಿಯೋ ಓಪನ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ತು ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ ನೋಡಿ, ಇದು ನಾನು ಎಲ್ಲ ವೀಡಿಯೋಗೂ ಟೈಪ್ ಮಾಡಲ್ಲ, ಅಲ್ಲಿ ಬಂದು ನಾನು ಸೇವ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿದ ತಕ್ಷಣ ಈ ಒಂದು ಡಿಸ್ಕ್ರಿಪ್ಷನ್ ಆಟೋಮೆಟಿಕಲಿ ಪೇಸ್ಟ್ ಆಗಿಬಿಡುತ್ತೆ. ಅದು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಾನು ಟೈಪ್ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ವೀಡಿಯೋ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತೀರಾ ಅಂತ, ಕನ್ನಡ ಆದರೆ ಕನ್ನಡ, ಹಿಂದಿ ಆದರೆ ಹಿಂದಿ, ಇಂಗ್ಲೀಷ್ ಆದರೆ ಇಂಗ್ಲೀಷ್, ಈ ಥರ. ಸೊ ನಾವು ಕನ್ನಡದವರಾಗಿರೋದ್ರಿಂದ ಕನ್ನಡ ಸೆಲೆಕ್ಟ್ ಮಾಡ್ತೀವಿ. ಸೊ ಇದನ್ನು ನೆಕ್ಸ್ಟ್ ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದು ಇದ್ದಂಗೆ ಇರಲಿ. ಅದಾದಮೇಲೆ ನೀವು ಇಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದಿಷ್ಟು ಸೆಟ್ಟಿಂಗ್ನ ನೀವು ಮಾಡಿಕೊಂಡ್ರೆ ಮುಗೀತು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪರ್ಫೆಕ್ಟಾಗಿ ಇವಾಗ ಕ್ರಿಯೇಟ್ ಆಗಿದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಆಗ್ತಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ವ್ಯೂಸು 30 ದಿನದ ಒಳಗಡೆ ಎಷ್ಟು ಬರ್ತಾಯಿದೆ ಅಂತ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ತೋರಿಸ್ತಾ ಇರುತ್ತೆ. ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇದು ಫೀಚರು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಚಾನಲ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ ಗೊತ್ತಾಗಿದೆ ಅಲ್ವಾ. ಓಕೆ, ಸೊ ನೆಕ್ಸ್ಟು ಯೂಟ್ಯೂಬ್ ಆ್ಯಪಲ್ಲೂ ಕೂಡ ನೀವು ನಿಮ್ಮ ಒಂದು ಯೂಟ್ಯೂಬ್ನ ನೀವು ಲಾಗಿನ್ ಮಾಡ್ಬೋದು. ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ, ನೀವು ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಬರುತ್ತೆ. ಇವಾಗ ನೀವು ಜಸ್ಟ್ ಜಿಮೇಲ್ ಕ್ರಿಯೇಟ್ ಮಾಡಿದ್ರಿ ಅಲ್ವಾ, ಆ ಜಿಮೇಲು ಮತ್ತು ಪಾಸ್ವರ್ಡ್ನ ಹಾಕಿದ್ರೆ ಯೂಟ್ಯೂಬ್ ಆ್ಯಪಲ್ಲೂ ಕೂಡ ನಿಮ್ಮ ಒಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ ಲಾಗಿನ್ ಆಗುತ್ತೆ. ಓಕೆ, ಈ ಥರ ನೀವು ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಮೊಬೈಲಲ್ಲಿ ಅಂತ ಹೇಳ್ತಾ. ಸೊ ಯಾರೆಲ್ಲ ಯೂಟ್ಯೂಬ್ಗೆ ಬರ್ತಾ ಇದ್ದೀರಾ, ಆಲ್ ದ ಬೆಸ್ಟ್, ನನ್ನ ಕಡೆಯಿಂದ ಒಳ್ಳೆಯದಾಗಲಿ. ಸೊ ಆದಷ್ಟು ಬೇಗ ನಿಮ್ಮ ಒಂದು ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಆ್ಯಂಡ್ ಬೇಗ ಮಾನಿಟೈಸೇಷನ್ ಆನ್ ಆಗಲಿ ಅಂತ ಹೇಳ್ತಾ ವಿಶ್ ಮಾಡ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.